ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿ ವರದೇಶ ವರಪ್ರದಂ. ಇದು ದ್ವಾದಶ ಸ್ತೋತ್ರ ಅಂತ ಸರ್ವಮೂಲ ಗ್ರಂಥದಲ್ಲಿ ಬರತಕ್ಕ ಒಂದು ಸ್ತೋತ್ರ. ಇದು ಶ್ರೀಮನ್ ಮಧ್ವಾಚಾರ್ಯರಿಂದ ರಚಿಸಲ್ಪಟ್ಟ ಸರ್ವಮೂಲ ಗ್ರಂಥದಲ್ಲಿ ಸೇರಿದ ಅಡಕವಾದ ಒಂದು ಗ್ರಂಥ ಇದು. ಅದರ ಅರ್ಥ ವಿಶ್ವಪತಿ ತೀರ್ಥರ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ನಾವು ನೋಡೋಣ. ವಿಶ್ವಪತಿ ತೀರ್ಥರ ವ್ಯಾಖ್ಯಾನ ಹೀಗಿದೆ: ಶ್ರೀಮಂತಂ ವಿಠ್ಠಲಂ ನತ್ವಾ ಪೂರ್ಣಬೋಧೇಷ್ಟ ದೈವತಂ ದ್ವಾದಶ ಸ್ತೋತ್ರ ಸುವ್ಯಾಖ್ಯಾ ಸಂಗ್ರಹ ಕ್ರಿಯತೆ ಮಯಾ. ಅವರ ಪೇಜಾವರ ಮಠದವರು, ಆ ಪರಂಪರೆಯಲ್ಲಿ ಬಂದವರು. ವಿಠ್ಠಲ ಅವರ ಉಪಾಸನಾ ಮೂರ್ತಿ, ರಾಮಚಂದ್ರ ಮತ್ತು ವಿಠ್ಠಲ ಅಂತ ಅವರನ್ನು ನಮಸ್ಕಾರ ಮಾಡಿ, ಮಧ್ವಾಚಾರ್ಯರು ಅವರನ್ನು ಕೂಡ ಇಷ್ಟದೈವವಾದ ವಿಠ್ಠಲನನ್ನು ಮಧ್ವಾಚಾರ್ಯರನ್ನು ನಮಸ್ಕಾರ ಮಾಡಿ ದ್ವಾದಶ ಸ್ತೋತ್ರದ ವ್ಯಾಖ್ಯಾನವನ್ನ ಅದನ್ನು ನಾವು ಮಾಡ್ತೇವೆ ಹಾಗೆ ಅಂತ. ಅಲ್ಲಿ ಆರಂಭದಲ್ಲಿ ಆಚಾರ್ಯರು ಮಂಗಳಾಚರಣೆಯನ್ನು ಮಾಡ್ತಾ ಇದ್ದಾರೆ. ವಂದೇ ವಂದ್ಯಂ ಹಾಗೆ ಅಂತ ಮಂಗಳಾಚರಣೆ ಪದ್ಯ. ಅದು ಮಂಗಳಾಚರಣೆ ಯಾತಕ್ಕೆ ಮಾಡ್ತಾರೆ? ಅದು ಶಿಷ್ಟಾಚಾರ. ಹಿಂದಿನವರು ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ವೇದವ್ಯಾಸರು ಕೂಡ ಸ್ವತಃ ತಾವು ಮಾಡಿ ತೋರಿಸಿದ್ದಾರೆ. ಮಹಾಭಾರತದಲ್ಲಿ, ಬ್ರಹ್ಮಸೂತ್ರಗಳಲ್ಲಿ ಮಂಗಳವನ್ನು ಮಾಡಬೇಕು ಅಂತ. ಅದರಿಂದ ಅದು ಶಿಷ್ಟಾಚಾರ, ದೊಡ್ಡವರಿಂದ ಮಾಡಲ್ಪಟ್ಟು ಬಂದ ಒಂದು ಕ್ರಮ ಅದು. ಅದರಿಂದ ಆಚಾರ್ಯರು ತಾವು ಕೂಡ ಮಾಡ್ತಾ ಇದ್ದಾರೆ. ವಂದೇ ವಂದ್ಯಂ ಸದಾನಂದಂ. ಪರಮಾತ್ಮ ಏನಾಗಿದ್ದಾನೆ? ಅಹಂ ವಾಸುದೇವಂ ವಂದೇ ಅಂತ ಇದೆ. ನಾನು ವಾಸುದೇವನಿಗೆ ನಮಸ್ಕಾರ ಮಾಡುತ್ತೇನೆ ಹಾಗೆಂತ ಅರ್ಥ. ಇಲ್ಲಿ ಅಹಂ ಅಂತ ಇಲ್ಲ, ಅದರ ಒಂದೇ ಅಂತ ಉತ್ತಮ ಪ್ರಯೋಗ, ಉತ್ತಮ ಪುರುಷ ಪ್ರಯೋಗ ಇರೋದರಿಂದ ಅಹಂ ಅಂತ ನಾವೇ ಇಟ್ಕೋಬೇಕು ಅಂತ ಅರ್ಥ. ಇವರಿಗೆ ವಾಸುದೇವ ಅಂತ ಯಾಕೆ ಹೆಸರು? ನಾನು ವಾಸುದೇವನಿಗೆ ನಮಸ್ಕಾರ ಮಾಡ್ತೇನೆ ಅಂತ. ವಾಸುದೇವ ಅಂದ್ರೆ ಏನರ್ಥ ಹಾಗೆಂದ್ರೆ ವಸತಿ ಸರ್ವತ್ರ ಸ್ವಯಂ ಇತಿ ವಾಸುದೇವ. ಪರಮಾತ್ಮ ಎಲ್ಲ ಕಡೆ ವಾಸವಾಗಿದ್ದಾನೆ, ಅದರಿಂದ ದೇವರಿಗೆ ವಾಸುದೇವ ಅಂತ ಹೆಸರು. ಚೆನ್ನಾಗಿದೆ ನೋಡಿ ಹೆಸರು. ಜೀವರ ಒಳಗೆ, ಶರೀರದಲ್ಲಿ, ನರನಾಡಿಗಳಲ್ಲಿ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಪಂಚಭೂತಗಳೊಳಗೆ ಎಲ್ಲ ಕಡೆ ವಾಸವಾಗಿದ್ದಾನೆ. ಅದರಿಂದ ದೇವರಿಗೆ ವಾಸುದೇವ ಅಂತ ಅರ್ಥ. ಸುಂದರ ನಾಮ, ಅನ್ವರ್ಥಕ ನಾಮ, ಮೀನಿಂಗ್ಫುಲ್ ನೇಮ್ ಅಂತಾರ ನೋಡಿ, ಆ ಥರ. ವಾಸಯತಿ ಸರ್ವಂ ಸ್ವಸ್ಮಿನ್ ಇತಿ ವಾ ವಾಸುದೇವ. ಉಳಿದವರನ್ನು ಕೂಡ ತನ್ನ ಒಳಗೆ ವಾಸ ಮಾಡುವಂತೆ ಮಾಡ್ತಾನೆ. ಅಂದ್ರೆ ವಿರಾಟ್ ರೂಪ ಇದೆ ನೋಡಿ. ವಿರಾಟ್ ರೂಪ ಅದು ದೊಡ್ಡ ರೂಪ. ಪರಮಾತ್ಮನ ಆ ವಿರಾಟ್ ರೂಪದ ತಲೆಯಲ್ಲೇ ಸತ್ಯಲೋಕ ಆಶ್ರಯವನ್ನು ಪಡೆದಿದೆ. ನಾಭಿಯಲ್ಲಿ ಭೂಲೋಕ ಆಶ್ರಯವನ್ನು ಪಡೆದಿದೆ. ಪಾದದಲ್ಲಿ ಪಾತಾಳ ಲೋಕ ಆಶ್ರಯವನ್ನು ಪಡೆದಿದೆ. ಈ ರೀತಿಯಾಗಿ ಪರಮಾತ್ಮನ ತಲೆ ಅಂದ್ರೆ ಸತ್ಯಲೋಕ, ಪರಮಾತ್ಮನ ಪಾದ ಅಂದ್ರೆ ಅದು ಪಾತಾಳ ಲೋಕ. ಈ ರೀತಿಯಾದ ಒಂದು ವಿರಾಟ್ ರೂಪ. ಅಂದ್ರೆ ಸತ್ಯಲೋಕ ಎಲ್ಲ ದೇವರ ಒಳಗೆ ಇದೆ, ಭೂಲೋಕ ಅದು ದೇವರ ಒಳಗೆ ಇದೆ, ಪಾತಾಳ ಲೋಕ ಅದು ದೇವರ ಒಳಗೆ ಇದೆ. 14 ಲೋಕವನ್ನು ತನ್ನ ಉದರದಲ್ಲಿ, ತನ್ನ ಶರೀರ ಅವಯವಗಳಲ್ಲಿ ತುಂಬಿಸಿಟ್ಟುಕೊಂಡಿದ್ದಾನೆ ಪರಮಾತ್ಮ ಹಾಗೆ ಅಂತ. ಅದರಿಂದಲೂ ಕೂಡ ಅವನಿಗೆ ವಾಸುದೇವ, ವಾಸಯತಿ ಸರ್ವಂ ಸ್ವಸ್ಮಿನ್ ಇತಿ ಅಂತ ಎರಡು ರೀತಿಯಾದ ಅರ್ಥ ಬರೀತಾರೆ. ವಸತಿ, ತಾನು ವಾಸ ಮಾಡಿದ್ದಾನೆ ಎಲ್ಲ ಕಡೆ, ತನ್ನಲ್ಲಿ ಎಲ್ಲರೂ ವಾಸ ಮಾಡುವಂತೆ ಮಾಡ್ತಾನೆ, ಅದರಿಂದ ದೇವರಿಗೆ ವಾಸುದೇವ ಅಂತ ಹೆಸರು. ಇನ್ನು ನಿರಂಜನಂ, ಅಂಜನ ಅಂದ್ರೆ ದೋಷ ಅಂತ ಅರ್ಥ. ಅಂಜನ ಅಂದ್ರೆ ದೋಷ, ನಿರಂಜನಂ ಯಾವ ದೋಷವೂ ಇಲ್ಲದವ ಅಂತ ವಾಸುದೇವನಿಗೆ ನಮಸ್ಕಾರ. ಮತ್ತು ಪರಮಾತ್ಮ ಎಂತವ ಅಂದ್ರೆ ಸದಾನಂದಂ, ಸದಾ ಆನಂದ ಭರಿತನಾದವ, ಸದಾ ಆನಂದಮಯನಾದವ, ಅದರಿಂದ ಅವನಿಗೆ ನಮಸ್ಕಾರ. ಮತ್ತು ಎಂತವನಾಗಿದ್ದಾನೆ? ವಂದ್ಯಂ ಹಾಗೆ ಅಂತ. ವಂದ್ಯಂ ಅಂದ್ರೆ ನಮಸ್ಕಾರ ಮಾಡಲು ಯೋಗ್ಯನಾಗಿದ್ದಾನೆ ಅಂತ ಅರ್ಥ. ವಂದಿತುಂ ಯೋಗ್ಯ, ವಂದಿತುಂ ಯೋಗ್ಯಂ ವಂದ್ಯಂ ಅಂತ ಬರೀತಾರೆ. ಬ್ರಹ್ಮಾದಿಭಿಹಿ ಇತಿ ಶೇಷಃ. ಬ್ರಹ್ಮಾದಿಗಳಿಂದ ನಮಸ್ಕಾರ ಮಾಡಲು ಯೋಗ್ಯನಾದವ ಅಂತ ಅರ್ಥ. ಇಲ್ಲಿ ಕೂಡ ಬರ್ತದೆ ನೋಡಿ,
ಭವಿಷ್ಯೋತ್ತರ ಪುರಾಣ ವೆಂಕಟೇಶ ಮಹಾತ್ಮ್ಯದಲ್ಲೂ ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ಹಾಗೆ ಬ್ರಹ್ಮರುದ್ರಾದಿಗಳಿಂದ ವಂದ್ಯನಾದವ ಪರಮಾತ್ಮ ಅಂತ. ಅದು ದೊಡ್ಡ ಹಿರಿಮೆ. ಅದು ಬ್ರಹ್ಮದೇವರೇ ನಮಸ್ಕಾರ ಮಾಡ್ತಾರೆ ಅಂದ್ರೆ ಬ್ರಹ್ಮದೇವರಿಗಿಂತ ದೊಡ್ಡವರಾದರಲ್ಲವೇ ಹರಿ ಸರ್ವೋತ್ತಮ ಅಂತ ಹೇಳುವ ವಿಚಾರ ಅದು. ವಂದಿತುಂ ಯೋಗ್ಯಂ ವಂದ್ಯಂ ಬ್ರಹ್ಮಾದಿಭಿಃ ಇತಿ ಶೇಷ. ಅಂತ ಪರಮಾತ್ಮನಿಗೆ ನಮಸ್ಕಾರ. ಇನ್ನು ಆದ್ಯಾದಿ ಆದೌ ಭವಃ ಆದ್ಯಃ ಅಂತ ಅರ್ಥ. ಆದ್ಯಾದಿ ಅಂತ ಇದೆ ನೋಡಿ. ಆದ್ಯ ಅಂದ್ರೆ ಏನರ್ಥ? ಆದ್ಯಃ ಅಂದ್ರೆ ಬ್ರಹ್ಮದೇವರು. ಯಾಕೆ? ಮೊದಲು ಹುಟ್ಟಿದವರು ಅವರು, ಅದರಿಂದ ಅವರಿಗೆ ಆದ್ಯಃ ಅಂತ ಹೆಸರು. ಆದ್ಯಾದಿ ಅಂದ್ರೆ ಬ್ರಹ್ಮದೇವರೇ ಮೊದಲಾದ ದೇವತೆಗಳು ಅಂತ ಅರ್ಥ. ರುದ್ರಾದಿ ದೇವತೆಗಳು. ಅವರಿಗೆ ವರಂ ದದಾತಿ ಇತಿ ವರದಾಹ ತೇಷಾಂ ಈಶಾಹ ವರದೇಶಾಹ ಅಂತ ಅರ್ಥ. ಪರಮಾತ್ಮ ಏನಾಗಿದ್ದಾನೆ? ಬ್ರಹ್ಮಾದಿಗಳಿಗೆ ವರವನ್ನ ಕೊಡುವವನಾಗಿದ್ದಾನೆ, ಅವರಿಗೆ ಸ್ವಾಮಿಯೂ ಆಗಿದ್ದಾನೆ. ಬ್ರಹ್ಮರುದ್ರಾದಿಗಳಿಗೆ ಅವರು ನೋಡಿ, ಅನೇಕ ಅಸುರರು ಹೋಗಿ ತಪಸ್ ಮಾಡ್ತಾರೆ, ಬ್ರಹ್ಮದೇವರು ವರ ಕೊಡ್ತಾರೆ, ರುದ್ರದೇವರು ವರ ಕೊಡ್ತಾರೆ. ಆದರೆ ಆ ವರವನ್ನೆಲ್ಲ ನಿಜವಾಗ್ಲೂ ಕೊಟ್ಟದ್ದು ಯಾರು? ಬ್ರಹ್ಮರುದ್ರಾದಿಗಳಿಗೆ ಯಾರು ವರವನ್ನು ಕೊಡ್ತಾನೋ ಅವನೇ, ಪರಮಾತ್ಮನೇ. ಅದರಿಂದ ಸ್ವತಂತ್ರವಾಗಿ ಯಾರು ಏನು ಮಾಡಲು ಸಾಧ್ಯ ಇಲ್ಲ. ಬ್ರಹ್ಮರುದ್ರಾದಿಗಳು ಪರಮಾತ್ಮನ ಅಧೀನದಲ್ಲಿ ಇದ್ದಾರೆ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಅದರಿಂದ ಪರಮಾತ್ಮ ವರಪ್ರದನಾಗಿದ್ದಾನೆ, ಎಲ್ಲರಿಗೂ ಸ್ವಾಮಿ ಆಗಿದ್ದಾನೆ. ವರದ ಪ್ಲಸ್ ಈಶ, ವರದೇಶ ಅಂತ ಆಯ್ತು. ವರಪ್ರದನಾಗಿದ್ದಾನೆ. ಆದ್ಯಾದಿ ವರದೇಶೇಭ್ಯ ವರಪ್ರದ. ಅಂದ್ರೆ ವರವನ್ನ ಕೊಡಲು ಸಾಮರ್ಥ್ಯವುಳ್ಳವರು ಬ್ರಹ್ಮರುದ್ರಾದಿಗಳು. ಆದ್ಯಾದಿ ವರದೇಶರು ಅವರು, ಅಂಥವರಿಗೂ ಕೂಡ ವರಪ್ರದನಾಗಿ ದೇವರಿದ್ದಾನೆ. ಇದರ ಬ್ರಹ್ಮರುದ್ರಾದಿ ದೇವತೆಗಳು ನೋಡಿ, ಎಷ್ಟು ಜನರಿಗೆ ಅವರು ವರ ಕೊಡಲ್ಲ. ಅವರು ಎಲ್ಲರಿಗೂ ವರವನ್ನ ಕೊಡ್ತಾ ಸ್ವಾಮಿಯಾಗಿ ಇದ್ದಾರೆ ಅವರೆಲ್ಲ. ಅಂಥವರಿಗೂ ಕೂಡ ವರಪ್ರದನಾಗಿ ಪರಮಾತ್ಮ ಇದ್ದಾನೆ, ಅಂಥವನಿಗೆ ನಮಸ್ಕಾರ ಹಾಗೆ. ಅಂದ್ರೆ ಹರಿ ಸರ್ವೋತ್ತಮ ಎನ್ನುವ ವಿಚಾರವನ್ನ ಆಚಾರ್ಯರು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಯೋ ಬ್ರಹ್ಮಾಣಂ ವಿದದಾತಿ ಪೂರ್ವಂ ಅಂತ ವೇದಗಳು ಕೂಡ ಇದಕ್ಕೆ ಪ್ರಮಾಣವಾಗಿ ಇದೆ ಹಾಗೆ. ಬ್ರಹ್ಮಾದಿಗಳಿಗೆ ವರವನ್ನು ಕೊಡುವವ ಪರಮಾತ್ಮನೇ ಅಂತ ಅರ್ಥ. ಇನ್ನು ಇಂದಿರಾಪತಿಂ ಅಂತ ಇದೆ. ಇಂದಿರಾಪತಿಂ ನೋಡಿ, ಬ್ರಹ್ಮರುದ್ರಾದಿಗಳನ್ನು ಕೂಡ ಅವರಿಗೂ ಕೂಡ ವರವನ್ನು ಕೊಡುವವ ಮಾತ್ರ ಇಲ್ಲ, ಲಕ್ಷ್ಮಿಗೂ ಕೂಡ ಒಡೆಯನಾದವ. ಇಂದಿರಾ ಅಂದ್ರೆ ಲಕ್ಷ್ಮಿ. ಲಕ್ಷ್ಮ್ಯಾಹ ಪತಿಂ ಭರ್ತಾರಂ ಅಂತ ಅರ್ಥ. ಲಕ್ಷ್ಮಿಯ ಪತಿಯಾದವ ಅಂತ ಪರಮಾತ್ಮನಿಗೆ ನಮಸ್ಕಾರಗಳು ಅಂತ. ಇಲ್ಲಿ ಒಂದು ಪ್ರಶ್ನೆ, ಅಲ್ಲ ಬ್ರಹ್ಮಾದಿಗಳಿಗಿಂತ ಉತ್ತಮನಾಗಿ ಇರುವುದರಿಂದ ಪರಮಾತ್ಮನಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಿರಲ್ಲ, ಲಕ್ಷ್ಮೀದೇವಿಯು ಕೂಡ ಉತ್ತಮರೇ ಆಗಿದ್ದಾರೆ. ಬ್ರಹ್ಮಾದಿಗಳಿಗಿಂತ ಉತ್ತಮರಾಗಿ ಲಕ್ಷ್ಮೀದೇವಿಯೂ ಆಗಿದ್ದಾರೆ. ಹಾಗೆಂದ್ರೆ ಹೌದು, ತಥಾಪಿ ವಿಷ್ಣೋರೇವ ನಿರುಪಚರಿತ ಸರ್ವೋತ್ತಮತ್ವಾತ್ ಲಕ್ಷ್ಮೀ ರಮಾಯಾಹ ಕೇವಲಂ ತದಧೀನತ್ವಾತ್ ತಮ್ ಅಪಹಾಯ ರಮಾಯಾಹ ಏವ ಬಂಧನಸ್ಯ ಅನುಚಿತತ್ವಾತ್. ಹೌದು, ಬ್ರಹ್ಮಾದಿಗಳಿಗಿಂತಲೂ ಕೂಡ ಲಕ್ಷ್ಮೀದೇವಿ ದೊಡ್ಡವರೇ. ಆದರೂ ಕೂಡ ಸ್ವಾತಂತ್ರ್ಯೇನ ಅವರು ದೊಡ್ಡವರಲ್ಲ. ಪರಮಾತ್ಮನ ಅನುಗ್ರಹದಿಂದ ಬ್ರಹ್ಮಾದಿಗಳಿಗಿಂತ ದೊಡ್ಡವರಾಗಿದ್ದಾರೆ. ಆದರೆ ಯಾರ ಅಪೇಕ್ಷೆಯೂ ಇಲ್ಲದೆ ಲಕ್ಷ್ಮಿಗೂ ಕೂಡ ಒಡೆಯನಾಗಿ ಪತಿಯಾಗಿ ಪರಮಾತ್ಮ ಇರುವುದರಿಂದ ಅವನೇ ಸ್ವತಂತ್ರ, ಅವನೇ ಸರ್ವೋತ್ತಮ ಹಾಗೆಂಬ ವಿಚಾರ ಇಲ್ಲಿ ನಮಗೆ ಸ್ಪಷ್ಟವಾಗ್ತದೆ. ಅದರಿಂದ ಇಂದಿರಾಪತಿಂ ಆದ್ಯಾದಿ ವರದೇಶ ವರಪ್ರದಂ ಹಾಗೆಂತ ಆಚಾರ್ಯಲಿ ಅಂಥ ಪರಮಾತ್ಮನಿಗೆ ನಮಸ್ಕಾರ ಅಂತ ಮೊದಲನೇ ಪದ್ಯದಲ್ಲಿ ತಿಳಿಸಿದ್ದಾರೆ. ನೋಡಿ, ಸ್ತೋತ್ರ ಮಾಡುವ ಕ್ರಮ ನೋಡಿ, ಎಷ್ಟು ತತ್ವ ವಿಚಾರಗಳನ್ನ ಈ ಒಂದು ಪದದಲ್ಲಿ ಸೇರಿಸಿಬಿಟ್ಟಿದ್ದಾರೆ. ದೇವರಲ್ಲಿ ಎಲ್ಲಾ ಆನಂದಾದಿ ಎಲ್ಲಾ ಗುಣಗಳು ಇದೆ, ಯಾವ ದೋಷವೂ ಇಲ್ಲ. ಬ್ರಹ್ಮರುದ್ರಾದಿಗಳಿಗಿಂತ, ಲಕ್ಷ್ಮೀ ಬ್ರಹ್ಮರುದ್ರಾದಿಗಳಿಗಿಂತ ಅವನು ಉತ್ತಮನಾಗಿ ಸರ್ವೋತ್ತಮನಾಗಿ ಇದ್ದಾನೆ. ಇಷ್ಟು
ಇಷ್ಟು ವಿಚಾರವನ್ನ ತಿಳಿಸಿಕೊಟ್ಟಿದ್ದಾರೆ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.